2023ರಲ್ಲಿ ಚುನಾವಣೆ ನಿಂತ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟರು. 2028ರಿಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಾರ್ಟಿ BJP ಇದೆ. ಈ ಭಾಗದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತ ಬಂಧುಗಳಿದ್ದಾರೆ. ನಮ್ಮ ಮಾರ್ಗದರ್ಶಕರಾದಂಥ ನಾರಾಯಣಸ್ವಾಮಿಯವರವರೇ, ಅವರೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇದ್ದರೆ ಮುಂದಿನ ದಿನಗಳಲ್ಲಿ 2028 ನನಗೆ ಆಸೆ ಇದೆ, ಇಲ್ಲ ಅಂತ ಹೇಳಲ್ಲ, ಆಸೆ ಇದೆ. ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಚುನಾವಣೆಗೆ ನಿಲ್ಲಬೇಕಾದ್ರೆ ನಿಲ್ತೀವಿ, ಇಲ್ಲ ಅಂತ ಹೇಳಿದ್ರೆ ವರಿಷ್ಠ ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ. ನಾನು 35 ವರ್ಷ 40 ವರ್ಷ BJP. ನಾನು ಹುಟ್ಟು BJP. ಏನೋ ನನಗೆ ಆಗಿಲ್ಲ. ದೇಹ ಕಾಂಗ್ರೆಸ್ಸಲ್ಲಿತ್ತು, ಪ್ರಾಣ BJPನಲ್ಲಿತ್ತು. ಪ್ರಾಣ ಎಷ್ಟು ಹೇಳಿದ್ರೂ ಕೇಳಿಲ್ಲ, ನೀನು ಬಂದುಬಿಡು ಅಂತು. ದೇಹ ಏನು ಮಾಡ್ತು, ಪ್ರಾಣಕ್ಕೆ ಜೋಡಿ ಆಯಿತು, ಜಂಟಿ ಆಯಿತು. ನನಗೆ 85ನೇ ಇಸ್ವಿನಲ್ಲಿ ವೋಟ್ ಪವರ್ ಬಂದಿದ್ದು. ಆವತ್ತಿನಿಂದನೂ ನಾನು BJPನೇ. ಕಾರಣಾಂತರಗಳಿಂದ ಕಾಂಗ್ರೆಸ್ಗೆ ಹೋದೆ, ಅಲ್ಲಿ ಗೆದ್ದೆ. ಅಲ್ಲಿ ಏನು ತೊಂದರೆ ಏನಾಗಿಲ್ಲ. ನಾನು ಕ್ಯಾಟಗಿರಿ ಬಂದಿದ್ದರೆ ಈ ಸಲನೂ ಅಧ್ಯಕ್ಷನಾಗೇನೆ. ಕ್ಯಾಟಗಿರಿ ಬರಿಲ್ಲ, ಅಲ್ಲಿ ನನಗೇನು ಯಾರು ತೊಂದರೆ ಕೊಡಿಲ್ಲ. ಆದರೆ ನನಗೇನು ಇರೋಕೆ ಮನಸ್ಸಿರಲಿಲ್ಲ. ಈ ಚುನಾವಣೆಯಲ್ಲಿ ನೋಡ್ರಿ, ಭದ್ರಕೋಟೆನೇ ಇದು, ಹುಟ್ಟಿದ ಮನೆ ಇದು. ನಮಗೆ ಗೊತ್ತು, ಶ್ರೀರಾಮಣ್ಣ ಜೊತೆಲಿ ಅವರೇ ಕರ್ನಾಟಕದಿಂದ ಸ್ವಲ್ಪ ಅಲ್ಲಿ ಹೋಗಿದ್ರೆ ಈಗ ನೋಡಿ 100% ಹುಟ್ಟಿದ ಮನೆ ಇದು BJP. ಆನೇಕಲ್ ತಾಲೂಕಿನ ಸಿರಿಹೊಸಕೋಟೆ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ಔತಣಕೂಟವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಹೊಲ್ಲಳ್ಳಿ ಶ್ರೀನಿವಾಸ್ ಮತ್ತು ಸಿರಿಹೊಸಕೋಟೆ ಸಿ ಮುನಿರಾಜು, ಸಿರಿಹೊಸಕೋಟೆ ಶ್ರೀರಾಮ್, ಸಾವ ಪ್ರಕಾಶ್, ವೆಂಕಟಸ್ವಾಮಿ, ಗುರುರಾಜ್, ಗೋಪಿ, ವಸಂತ್, ಮಂಜು, ಶಂಕರ್, ರಾಜೇಂದ್ರ, ಹರೀಶ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಸೇರಿರ್ತಕ್ಕಂಥ ಎಲ್ಲ ಬಿಜೆಪಿ ಹಿತೈಷಿಗಳಿಗೆ ಆಪ್ತರಿಗೆ ಹಾಗೂ ಪತ್ರಕರ್ತ ವೃಂದದವರಿಗೆ ಎಲ್ಲರಿಗೂ ಶಿರೋಸ್ಪುರ ಪರವಾಗಿ ಮತ್ತು ಬಿಜೆಪಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದಿನ ನಾವು ಬಿಜೆಪಿಯನ್ನು ಪ್ರಾರಂಭ ಮಾಡಿದಾಗ ಬರೀ 15 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದು. ತುಂಬಾ ಕಷ್ಟಪಟ್ಟು ಬಿಜೆಪಿಯನ್ನು ಬೆಳೆಸಿ ಬಿಜೆಪಿಯಿಂದ ತಾಲೂಕು ಮಟ್ಟಕ್ಕೆ ಅರಳಿಸಿ ಬಿಜೆಪಿ ಕಸ್ಬಾದಲ್ಲಿ ಎಸ್ಪರಲ್ಲಿ ಮತ್ತು ಶಿರೋಸ್ಪುರ ತಾಲೂಕು ಮನೆ ತರ ಮಾಡಿದ್ವಿ. ಬಟ್ ಕಷ್ಟಪಟ್ಟಿದ್ದಕ್ಕೆ ಇವತ್ತು ತುಂಬಾ ಆನಂದ ಆಗ್ತಾ ಇದೆ. ಈ ಕಾರ್ಯಕ್ರಮ ಬಿಜೆಪಿಯಿಂದ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಉಳ್ಳಳ್ಳಿ ಶ್ರೀನಿವಾಸ್ ಅವರು, ನಾರಾಯಣಸ್ವಾಮಿ ಅವರು, ಟಿವಿ ಬಾಬು ಅವರು, ಇನ್ನೂ ಅನೇಕ ಬರೋರಿದ್ದಾರೆ. ಅವರೆಲ್ಲರಿಗೂ ತುಂಬ ನಡೆಸ್ತಾ ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಾದ ಅಶೋಕ್ ಅವರು ಬಂದಿದ್ದಾರೆ. ತುಂಬ ಎಲ್ಲ ಅಶೋಕ್ ಸತೀಶ್ ಅವರು ಬಂದಿದ್ದಾರೆ. ಅವರೆಲ್ಲರೂ ತಮ್ಮ ಸ್ವಲ್ಪ ಬಯಸ್ತಾ ಈ ಪಕ್ಷ ಹಿಂಗೆ ಯಶಸ್ವಿ ಬೆಳೆಸಿ ಈಗ ನಮಗೂ ವಯಸ್ಸಾಗ್ತಾ ಇದೆ. ಎಲ್ಲರೂ ಯುವಕರಲ್ಲಿ ಮನವಿ, ಈಗೇನ ಇದನ್ನ ಬಿಜೆಪಿ ಕಟ್ಟಿ ಬೆಳೆಸಿ ಉಳಿಸಿದ್ದೀವಿ. ಇದನ್ನ ನೀವು ಬೆಳೆಸದೇ ಪರವಾಗಿಲ್ಲ, ಇದು ಉಳಿಸ್ಕೊಂಡು ಹೋಗಿ ಹಿಂಗೆ ಬೆಳೆಸ್ಕೊಂಡ್ರೆ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ. ದೇಶ ಪೂರ್ತಿ ಬಿಜೆಪಿ ಆಗಿದೆ, ನಮ್ಮ ಪಂಚಾಯತಿ ಬಿಜೆಪಿ ಇದೆ, ನಮ್ಮ ಗ್ರಾಮ ಬಿಜೆಪಿ ತುಂಬಿದೆ. ಈ ಮಾದರಿಯಾಗಿರೋ ಬಿಜೆಪಿ ಕಾರ್ಯಕರ್ತರು ಶಿರಸ್ಕರಣೆ ನಡೆಸಿಕೊಂಡು ಎಲ್ಲರೂ ಈ ಪಕ್ಷಕ್ಕೆ ಸೌಲಭ್ಯ ಕೊಡೋದಕ್ಕೆ ಧನ್ಯವಾದ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೂ ವಿವಿಧ ವ್ಯವಸ್ಥೆ ಇದೆ. ನಮ್ಮ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮನ್ನು 25 ವರ್ಷ ಈ ಪಂಚಾಯತಿಯಲ್ಲಿ ಸತತವಾಗಿ 5ನೇ ಬಾರಿ ಗೆಲ್ಲಿಸಿ ಒಂದು ಸಲ ಸೇರಿ ಅಧ್ಯಕ್ಷನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಾಡಿದ್ದು ಈ ಶಿರೋಸ್ಪೇಟೆ ಜನಗಳ ಅವರು ಕಾಲು ತೊಳೆದು ನೀರು ಕೊಡ್ತೇನೋ ನಾನು ಋಣ ತೀರ್ಸಕ್ಕಾಗಲ್ಲ ಅಂತೇಳಿ ನಾನು ಹುಟ್ಟು ಬೆಳೆದು ನಾನು ರಾಜಕೀಯ ಹೆಂಗೆ ಬಂದೆ ಅಂದರೆ ನಮ್ಮ ದಿವಂಗತ ರಾಮಚಂದ್ರ ಮತ್ತು ನಮ್ಮ ಮುನ್ರಾಜ್ ಈ ಊರಿಗೆ ಬಿಜೆಪಿ ಕಟ್ಟೋದಿದ್ರೆ ಫೌಂಡರ್ಸ್ ಅವರೇ, ಅವ್ರ ಜೊತೆಯಲ್ಲಿ ನಾವಿದ್ರಿ. ಇಬ್ಬರು ಇಲ್ಲಿ ಮಾಜಿ ಸೇರಿದನಿಗೆ ಇಬ್ಬರಿದ್ರು. ಅವರು ಮೆಟ್ಟು ನಿಂತು ಇಬ್ಬರು ದಿವಂಗತ ರಾಮಚಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಮುನ್ರಾಜ್ ಇಬ್ಬರು ಫೌಂಡರ್ಸ್. ಅವರಿಂದ ಒಂದು 10-15 ಜನ ಇದ್ರಿ, ಒಂದು 10-15 ಜನ ಇತ್ತು ಅಷ್ಟೇ. ಒಂದು 15 ಓಟಿಂದ ಬಂದು ಇವತ್ತು 1500 ಓಟಿಗೆ ಬಂದಿದೆ. ಈ ಗ್ರಾಮದಲ್ಲಿ 2000 ಓಟ್ ಇರೋದು 15 ಓಟಿಂದ ಬಂದು 1200-1300 ಓಟು ಬಂದೈತಿ. ಇವಾಗ ಕಸಬಾನಲ್ಲಿ ಈ ಶಿರೋಸ್ಪೇಟೆಯಲ್ಲಿ ಬಿಜೆಪಿ ಯಾವಾಗ ಪ್ರಾರಂಭ ಆಯ್ತು ಕಸಬಾ ಪೂರ್ತಿ ಅಲೆವಡಿ. ಆಮೇಲೆ ಈ ಊರು ನಮ್ಮ ಗ್ರಾಮಕ್ಕೆ 5 ಜನ ಬಿಜೆಪಿ ಅಧ್ಯಕ್ಷರಾದ್ರು, 5 ಜನ ಬಿಜೆಪಿ ಅಧ್ಯಕ್ಷರು. ಇವೆಲ್ಲರನ್ನು ಹಾಕಬೇಕಂದ್ರೆ ನಮ್ಮ ಶಿರೋಸ್ಪೇಟೆ ಗ್ರಾಮಸ್ಥರು, ನಮ್ಮ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಮಾತ್ರ. ಅವ್ರಿಗೆ ಯಾವ ಜನ್ಮಕ್ಕೂ ಮರೆಯಕ್ಕಾಗಲ್ಲ. ಇವತ್ತು ನೆನ್ನೆಗೆ ನಮ್ದು 25 ವರ್ಷ ಮುಗೀತು. ಇವತ್ತು ಅಡ್ಮಿನಿಸ್ಟ್ರೇಟ್ ಆಯ್ತು, ಪಂಚಾಯತ್ ಹೋದಾಯ್ತು. ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಸಿಂಪಲ್ ಆಗಿತ್ತು, ಮಾಡೋಣ ಅಂತ ಹೇಳಿದ್ರೆ ಆಗಿಲ್ಲ. ನಮ್ಮ ಹಿರಿಯರು ಮುನ್ರಾಜ್ ಅವರು, ನಮ್ಮ ಸ್ನೇಹಿತರು ಪ್ರಕಾಶ್, ಇನ್ನ ನಮ್ಮ ಸ್ನೇಹಿತರೆಲ್ಲರನ್ನು ಸೇರ್ಕೊಂಡು ಬೇಡ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಫಂಕ್ಷನ್ಗೆ ಎಲ್ಲಾ ಸಹಕಾರ ಕೊಟ್ಟಿದ್ದು ಉಳ್ಳಳ್ಳಿ ಶ್ರೀನಣ್ಣು, ನಾರಾಯಣ ಸ್ವಾಮಣ್ಣು, ಬಾಬು, ಟಿವಿ ಬಾಬು, ಇವರೆಲ್ಲ ಅಶೋಕ್ SRT ಇವರೆಲ್ಲ ಸೇರಿ ಸಹಕಾರ ಕೊಟ್ಟು ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ನಮಗೆ ಏನಂತ ಈ ನಮ್ಮ ಹುಡುಗರೀಗ ಒಂದು ಕಾರ್ಯಕರ್ತರು ಈ ಊರಲ್ಲಿ 300-400 ಜನ 500 ಜನ ಕಾರ್ಯಕರ್ತರು ಯೂತ್ಸ್ ಇದ್ದಾರೆ. ಯೂತ್ಸ್ ಇದ್ರೆ ಈ ದೇಶನೇ ಚೆನ್ನಾಗಿರ್ತದೆ. ಯುವಕರಿಂದಲೇ ದೇಶ ಇವತ್ತು ಪ್ರಧಾನಮಂತ್ರಿ ಮೋದಿ ಅಧ್ಯಕ್ಷ ಇದು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಮೋದಿಗೆ ಯುವಕರೇ ದೇಶ ಕಟ್ತಾ ಇರೋದು ಅಂತೇಳಿ ನಾನು ಈ ಒಂದು ನಮ್ಮ ಹುಡುಗರು ಕೇಳ್ತಾ ಇದ್ದೀನಿ. ಯುವಕರಿಗೆ ಒಗ್ಗಟ್ಟಾಗಿದ್ರೆ ನಮ್ಮ ಬಿಜೆಪಿ ಪಕ್ಷನ ಯಾರೇನ್ ಮಾಡಕ್ಕಾಗಲ್ಲ. ಈ ಊರಲ್ಲಿ ಈ ಗ್ರಾಮದಲ್ಲಿ ನಾವು 15-20 ಓಟಿಂದ ಇವತ್ತು 1500 ಓಟಿಗೆ ಬಂದಿದ್ದೀರಿ ಅಂದ್ರೆ ನಾವು ಮತ್ತು ನೀವು ಕಾರ್ಯಕರ್ತರು ಇಲ್ದಿದ್ರೆ ಪಕ್ಷನೇ ಇಲ್ಲ. ಫಸ್ಟ್ ಕಾರ್ಯಕರ್ತರು ಯಾರೇ ಅಷ್ಟೇ. ನಾನು 25 ವರ್ಷ ಜೀವನದಲ್ಲಿ ಅಷ್ಟೇ, ನಾನು ಅಷ್ಟೇ, ಮುನ್ರಾಜ್ ಅಷ್ಟೇ, ಪ್ರಕಾಶ್ ಅಷ್ಟೇ, ಯಂಗಸ್ವಾಮಿ ಅಷ್ಟೇ, ಮಾಜಿ ಅಧ್ಯಕ್ಷ ಯಂಗಸ್ವಾಮಿ, ಮಾಜಿ ಅಧ್ಯಕ್ಷ ಶಕುಂತಲಮ್ಮ, ಎಲ್ಲ ಲಕ್ಷ್ಮಮ್ಮ ಮಾಜಿ ಅಧ್ಯಕ್ಷರು 5 ಜನನ ಈ ಶಿರೋಸ್ಪೇಟೆ ಗ್ರಾಮಕ್ಕೆ ಕೊಡುಗೆ ಕೊಟ್ಟಿರೋದು. ಅಧ್ಯಕ್ಷನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಯಾವ ಊರಲ್ಲಿ ಆಗಿಲ್ಲ. ಇಷ್ಟು ಜನ ಅಧ್ಯಕ್ಷರು ಯಾವ ಊರು ಆಗಿಲ್ಲ. ಉಪಾಧ್ಯಕ್ಷರು ಗೋಪಿ ಅಂತ ಹೇಳ್ಬಿಟ್ಟು ಮಿಸಸ್ ಪಾರ್ವತಮ್ಮ ಅಂತ ಹೇಳಿ 5 ವರ್ಷ
ಜಗಸ್ವಾಮಿ ಗೋಪಿ ಎರಡೂ ಮುಂದೆ ಹೋಗ್ತಾ ಬಂದ್ರಿ 5 ವರ್ಷ, ಇಬ್ರು 5 ವರ್ಷ ಆಳಿದ್ರು ಅಂತೇಳಿ ನಾನು ಒಂದು ಮಾತಾಡ್ತಾ ಇದ್ದೀನಿ. ಯುವಕರು ದೇಶನ ಕಟ್ಟಬೇಕು, ನಮ್ಮ ನಾಡನ್ನ ಕಟ್ಟಬೇಕು, ನಮ್ಮ ಊರನ್ನ ಕಳಿಸ್ಬೇಕು, ನಮ್ಮ ಊರನ್ನ ಕಟ್ಟಬೇಕು. ದಯವಿಟ್ಟು ಒಂದಾಗಿರ್ಲಿ, ಒಗ್ಗಟ್ಟಾಗಿರಿ. ನಮ್ಮನ್ನ ಯಾರೇನ್ ಮಾಡಕ್ಕಾಗಲ್ಲ. ಜೈ ಹಿಂದ್, ಜೈ ಬಿಜೆಪಿ, ಜೈ ಕರ್ನಾಟಕ, ಜೈ ಮೋದಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಸಿಡೇಸ್ಕೋಟೆ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯರು, ಪಂಚಾಯಿತಿ ಸದಸ್ಯರು, ಏನು ಪಂಚಾಯಿತಿಯ ಸದಸ್ಯರಾಗಿ ನೇಮಕ ಮಾಡಿದಂಥ ಕಾರ್ಯಕರ್ತ ಬಂಧುಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಭಾಗದ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ಶ್ರೀರಾಮಣ್ಣ ಇರ್ಬೋದು, ಸಾವೂರ್ ಪ್ರಕಾಶ ಇರ್ಬೋದು, ನಮ್ಮ ಗುರುರಾಜ್ ಇರ್ಬೋದು, ಆಮೇಲೆ ಮುನ್ರಾಜ್ ಅವರು, ಮುನ್ರಾಜಣ್ಣವರು, ಎಲ್ಲ ಇವರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರೆಲ್ಲ ಸೇರಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದಿನ ಸಿಡೇಸ್ಕೋಟೆ ಗ್ರಾಮದಲ್ಲಿ ಒಂದು ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ಅವರಿಗೆ ಔತಣಕೂಟವನ್ನು ಕೊಟ್ಟು ಅವ್ರನ್ನ ಅಭಿನಂದಿಸಿದ್ದಾರೆ. ಈ ಅಭಿನಂದಿಸಿದಂಥ ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಗರಿಕ ಬಂಧುಗಳಿಗೂ ಹಾಗೂ ಈ ಭಾಗದ ಎಲ್ಲ ನಾಗರಿಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಪಂಚಾಯಿತಿ ಅವಧಿ ಮುಗಿದಿರೋದ್ರಿಂದ GBA ಆಗ್ಬೋದು, ಇಲ್ಲ ಪುರಸಭೆ ಆಗ್ಬೋದು, ಇಲ್ಲ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು. ಆ ಚುನಾವಣಾ ದೃಷ್ಟಿಯಿಂದ ಈ ಭಾಗದಲ್ಲಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂಥ ದೃಷ್ಟಿಯಲ್ಲಿ, ಇಲ್ಲ ಚುನಾವಣೆ ಎದುರಿಸುವಂಥ ದೃಷ್ಟಿಕೋನದಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ರೂಪದಲ್ಲಿ ಮುಂದೋಗಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಜೋಡಿಸ್ಕೊಂಡಿದ್ದಕ್ಕೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮತ್ತು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಹಲವಾರು ನಾಯಕರು ಸಹ ಈ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಬಂದರು. ಅವರಿಗೆ ಅಭಿನಂದನೆ ಸಲ್ಲಿಸಿ ಆಶೀರ್ವಾದವನ್ನು ಕೋರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಏನು ಈ ಕಾರ್ಯಕರ್ತರಿಗೆ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಮುಂದೆ ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿ ಚುನಾವಣೆಗೆ ಪೂರ್ವಸಿದ್ಧತೆ ಮಾಡ್ಕೋತಾರೆ? ಈ ಕಡೆ ಪಂಚಾಯತ್ಗಳು ಸಹ ಒಂದು ಡಿಸ್ಕ್ವಾಲಿಫೈ ಆಗೋ ಮೂಮೆಂಟಲ್ಲಿದೆ. ಅಂದರೆ GBA ಅಥವಾ ಗ್ರೇಟರ್ ಅಂದರೆ ಮಹಾನಗರ ಪಾಲಿಕೆ ಆಗೋ ಆಯಿತು. ಅದ್ರ ಬಗ್ಗೆ ನಿಮ್ಮ ಮುಂದೆ ಯಾವ ರೀತಿ ತಂತ್ರಗಾರಿಕೆ ಮಾಡ್ತೀರಾ ನೀವು? ಈಗಾಗಲೇ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಏನಾಗಿದೆ, ಈಗ ಚುನಾವಣೆ ಪಂಚಾಯಿತಿ ಚುನಾವಣೆ ಅವಧಿ ಮುಗಿದಿದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಅವಧಿ ಮುಗಿದು ತುಂಬ ಇನ್ನೂ 2-3 ವರ್ಷ ತುಂಬ ವರ್ಷಗಳೇ ಆಗಿದೆ. ಇನ್ನು ಅದಕ್ಕೆ ಚುನಾವಣೆ ಆಗಿಲ್ಲ. ಈಗ ತಾನೇ ಪಂಚಾಯಿತಿ ಅವಧಿ ಮುಗಿದಿದೆ. ಮುಗಿದ ನಂತರದಲ್ಲಿ ಸರ್ಕಾರಕ್ಕೆ ಬಿಟ್ಟಿದ್ದು ವಿಚಾರ. ಯಾವುದೇ ಕಾಲದಲ್ಲಿ ಯಾವುದೇ ಆಗಲಿ, GBA ಆಗಲಿ, ಪಂಚಾಯಿತಿ ಆಗಲಿ, ತಾಲೂಕ್ ಪಂಚಾಯಿತಿ ಆಗಲಿ, ಜಿಲ್ಲಾ ಪಂಚಾಯಿತಿ ಆಗಲಿ, ಚುನಾವಣೆ ಎದುರಿಸೋದಕ್ಕೆ BJP ಪಾರ್ಟಿಯಿಂದ ಎಲ್ಲರೂ ಸಿದ್ಧವಾಗಿದ್ದೆ. ಈಗ ರಾಜ್ಯದಲ್ಲಿ NDA ಆಗಿರೋವಂಥದ್ದು MP ಚುನಾವಣೆ ಆಗಿದೆ, MLA ಚುನಾವಣೆ ದಿನ ಮಾತುಕತೆ ಆಗಿದೆ. ಲೋಕಲ್ ಚುನಾವಣೆಯಲ್ಲಿ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು. ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ರೆಡಿ. ಇನ್ನೂ ಏನು ತಗೊಂಡಿದ್ರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಲೋಕಲ್ ಚುನಾವಣೆಯಲ್ಲಿ
ಕೆಲವೊಂದು ಗೊಂದಲಗಳಿದೆ, ಅದು ವರಿಷ್ಠರು ಮಾತಾಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಂಥದ್ದು ಆಗ್ತೈತೆ. ಅವ್ರು ಏನು ತೀರ್ಮಾನಕ್ಕೂ ಪಾರ್ಟಿ ಆ ಸಿದ್ಧತೆ ಬದ್ಧತೆಗೆ ನಾವು ರೆಡಿ ಇರ್ತೀವಿ. ರಾಜ್ಯ ಸರ್ಕಾರ ಇವನ್ನ ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರ್ ತರ್ತಾ ಇದೆ ಸ್ಥಳೀಯ ಸಂಸ್ಥೆಗಳಿಗೆ, ಅದ್ರ ಬಗ್ಗೆ ನಿಮ್ಮ ಈಗ ಸರ್ ಬಾನೆಟ್ಟು EVM ಮಿಷಿನು ಈ ನಮ್ಮ ತಾಲೂಕಲ್ಲಿ ಅದನ್ನು ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರವರೇ, ದೊಡ್ಡ ದೊಡ್ಡ ಮಟ್ಟದಲ್ಲಿ ನಮ್ಮ ವರಿಷ್ಠರವ್ರೆ. ನಾವಿಲ್ಲಿ ತಾಲೂಕು ಮಟ್ಟದಲ್ಲಿ ಏನಾದರೂ ಆಗೋದು, ಇನ್ನೊಂದು ಈ ಡೆವಲಪ್ಮೆಂಟ್ ವಿಚಾರನೋ ಸಂಘಟನೆ ವಿಚಾರನೋ ಮತ್ತು ಕಾರ್ಯಕರ್ತರದ್ದು ಏನಾದರೂ ಕೇಳಿದ್ರೆ ಉತ್ತರ ಹೇಳ್ಬೋದು. ಈಗ ಆಲ್ರೆಡಿ ಈಗ ನಾನು ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಈ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಇದು ಬಂದಿದ್ದು ಸೀಟ್ಗಳು ಬಂದಿದ್ದು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 135 ಸಮಥಿಂಗ್ 136. ಚುನಾವಣೆ ಕಾಂಗ್ರೆಸ್ ಅವ್ರು ಗೆದ್ದರೆ ಸರಿ, ಸೋತು ಬಿಟ್ರೆ EVM ಮಿಷಿನ್ ಡೂಪ್ಲಿಕೇಟು. ಯಾವ ನ್ಯಾಯ ಇದು? MP ಚುನಾವಣೆಯಲ್ಲಿ ಗೆದ್ದರೆ ಎಲ್ಲನೂ ಈ ಕಾಂಗ್ರೆಸ್ ಅವ್ರು ಗೆದ್ದರೆ ಏನು ಸಮಸ್ಯೆ ಇಲ್ಲ, ಸೋತು ಬಿಟ್ರೆ EVM ಸರಿ ಇಲ್ಲ, EVM ಸರಿ ಇಲ್ಲ, ನಾವು ಮತ ಪತ್ರದ ಮೂಲಕ ಚುನಾವಣೆ ನಡೆಸಬೇಕು. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಷಯ. ಯಾರೂ ಅಷ್ಟೇ, ಯಾವ ಪಾರ್ಟಿನೂ ಅಷ್ಟೇ, ಕಾಂಗ್ರೆಸ್ BJP ಅನ್ನೋದಕ್ಕಿಂತ ಅದರಲ್ಲೇನು ಗೊಂದಲ ಇಲ್ಲ, ಮೋಸ ಇಲ್ಲ. ನಾನು ಮೊನ್ನೆ ಕಳೆದ ಬಾರಿ MP ಚುನಾವಣೆಗೆ ನಾನು ಮತ ಎಣಿಕೆಗೆ ನಾನೇ ಏಜೆಂಟಾಗಿ ಕುಂತಿದ್ದೆ. ಮತ ಎಣಿಕೆ ಯಾವ ಥರ ಆಗ್ತೈತೆ ಅಂತ ಹೇಳಿದ್ರೆ, ತಾವೆಲ್ಲ ಯಾರು ಹೋಗಿದ್ರೋ ಯಾರು ಬಿಟ್ಟರೋ ಗೊತ್ತಿಲ್ಲ. ಒಂದು ಸರಿ ಎಲ್ಲ ಕೌಂಟ್ ಕೊಡ್ತಾರೆ, ಅಫಿಷಿಯಲ್ಸ್ ಕೂತ್ಕೊಂಡು ತಹಶೀಲ್ದಾರ್ ಇವರೆಲ್ಲ ಕೌಂಟ್ ಕೊಡ್ತಾರೆ. ಕೌಂಟ್ ಕೊಟ್ಟು ಆದಮೇಲೆ ಲಾಸ್ಟ್ ಕೊನೆಯಲ್ಲಿ ಎಲ್ಲ ಎಣಿಕೆ ಆದಮೇಲೆ ರಿಸಲ್ಟ್ ಬಂದಮೇಲೆ ಆ EVM ಮಿಷಿನಲ್ಲಿ ಒಂದಷ್ಟು ಪತ್ರಗಳು ತೆಗಿತಾರೆ. ಏನಂತೇಳಿ ನೋಡಿ ಇಷ್ಟಾಗಿದೆ, ಯಾವುದಾದ್ರು ತೆಗೀರಿ ಅಂತೇಳಿ ಬರೆದ್ಬಿಟ್ಟು 380 ಬೂತ್ ಆನೆಕಲ್ಲು ಅಂದರೆ ಅದರಲ್ಲಿ 5 ಬೂತ್ ತೆಗಿತಾರೆ. ಆ 5 ಬೂತಲ್ಲಿ ಎಷ್ಟು ವೋಟ್ ಪೋಲಿಂಗ್ ಆಗಿರ್ತೈತೆ ಅಂತ ನಮ್ಮ ಹತ್ರ ಲೆಕ್ಕ ಇರ್ತೈತೆ. ಆ 5 ಬೂತಲ್ಲಿ ಮತ್ತೆ ಅದನ್ನು ನೆನೆಸಿ ನಮ್ಮ ಮುಂದೆ ಕೌಂಟ್ ಮಾಡ್ತಾರೆ, BJP ಎಷ್ಟು ಕಾಂಗ್ರೆಸ್ ಎಷ್ಟು. ಅದು ಕ್ವಾಲಿಫೈ ಆದ್ರೇ ಮತ ಎಣಿಕೆ ಕರೆಕ್ಟಾಗಿದೆ, EVM ಕರೆಕ್ಟಾಗಿದೆ ಅಂತಂಥದ್ದು. ಇದೆಲ್ಲನೂ ಕರೆಕ್ಟಾಗಿದೆ. ಏನೋ ಆಡಳಿತ ಪಕ್ಷದವ್ರು ಏನೋ ಮಾತಾಡ್ತಾರೆ. ಅವ್ರಿಗೆ ಉತ್ತರ ಹೇಳೋವಂಥದ್ದಕ್ಕೆ ನಮ್ಮ ವಿರೋಧ ಪಕ್ಷದ್ರು ಅಧ್ಯಕ್ಷರು ಸಂಬಂಧಪಟ್ಟವ್ರು ಎಲ್ಲರೂ ಇದ್ದಾರೆ, ಹೇಳ್ತಾರೆ. ಅದನ್ನು ಏನು ಸರಿ ಇಲ್ಲ, ಕೆಲವೊಂದು ಕಡೆ ಗುಂಪುಗಾರಿಕೆಗಳಿದೆ, ಸಾಮಾಜಿಕ ಜಾಲತಾಣದ ಸಹ ಕಾರ್ಯಕರ್ತರು ಕೆಲವೊಂದು ಪೋಸ್ಟ್ ಹಾಕ್ತಾರೆ. ಈಗ ಮನೆ ಅಂದಮೇಲೆ 4 ಇರ್ತೈತೆ, ಆದ್ರೆ ನಾವೆಲ್ಲೂ ಜಗಳ ಮಾಡ್ಕೊಂಡಿಲ್ಲ. ಯಾರು ಜಗಳ ಅಂತ ಹೇಳಿದ್ದು? ಸಾಮಾಜಿಕ ಪೋಸ್ಟ್ ಆಗ್ತಾ ಈಗ ಹೇಳಿದ್ವಲ್ಲ, 5 ಬೆರಳು ಒಂದೇ ಥರ ಇರಲ್ಲ. ಕೆಲವೊಬ್ರು ಏನೋ ಒಂದು ಮಾತಾಡ್ತಾರೆ, ಮಾತಾಡೋದಕ್ಕೆಲ್ಲ ಉತ್ತರ ಹೇಳೋಕ್ಕಾಗ್ತೈತೆ ಸರ್? ಯಾಕೆ ಬಂದಿಲ್ಲ? ಎಲ್ಲರೂ ಬಂದಿದ್ರು, ವಿರೋಧ ಪಕ್ಷದ ನಾಯಕರು ಬಂದಿದ್ರು, ಮಂಡಲ ಅಧ್ಯಕ್ಷರು ಬಂದಿದ್ರು, ಎಲ್ಲ ಪಂಚಾಯತಿ ಸದಸ್ಯರುಗಳು ಬಂದವ್ರೆ, ಎಲ್ಲ ಪಂಚಾಯತಿ ಸದಸ್ಯರು ಬಂದವ್ರೆ. ನಾನು ಮರ್ಸೂರಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯಿತು. ನಾನು ನೋಡಿ ಪಂಚಾಯತ್ ಕಟ್ಕೊಂಡು ಸಂಸ್ಕೃತಿ ಸಂಪ್ರದಾಯವಾಗಿ ನಾನು ಹೋಗಿ ಬಂದಿದ್ದೀವಿ. ಈಗ ಮತ್ತೆ ಬೊಮ್ಮಸಂದ್ರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಒಂದಿದೆ. ಇಂಡ್ಲವಾಡಿಯಲ್ಲಿ ಒಂದು ಹಿಂದೂ ಸಮಾಜ ಪ್ರಮೋದ್ ಮುತಾಲಿಕ್ ಅವ್ರು ಬರ್ತಾರೆ. ಈಗ ನೀವು ಬಿಟ್ಟರೆ ಆ ಸಭೆಗೆ ಭೇಟಿ ಕೊಟ್ಟು ಅವ್ರ ಭಾಷಣ ಕೇಳಬೇಕನ್ನೋ ಆತುರದಲ್ಲಿ ನಾವಿದ್ದೀವಿ. ಬಿಜೆಪಿ ಕೇಡರ್ ಪಕ್ಷ ಅಂತಾರೆ, ಬಿಜೆಪಿನ ಕೇಡರ್ ಪಕ್ಷ ಅಂತಾರೆ. ಕಾರ್ಯಕರ್ತರಿಗೆ ಯಾವ ರೀತಿ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ಸಿಗ್ಬೋದು? ಈಗ ಸರ್ ಕೇಳೋರು, ಈಗ ನಾನೊಂದು ದಲಿತ, ನನ್ನ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಯಾವುದೂ ಸಹ ರಾಜಕೀಯದಿಂದ ಬಂದಂಥವ್ರಲ್ಲ, ಆರ್ಥಿಕವಾಗಿ ಬೆಳೆದು ಬಂದಂಥವ್ರಲ್ಲ, ಯಾವುದೂ ಇಲ್ಲ. ಈಗ ನಾನು ಸಣ್ಣ ಕಾರ್ಯಕರ್ತ ಬೇಸ್ ಲೆವೆಲಿಂದ ಬಂದಿರೋಂಥದ್ದು. ಸರ್ ನಾನು ದಲಿತ, ನನ್ನ ಗುರುಸಿ ಭಾರತೀಯ ಜನತಾ ಪಾರ್ಟಿ 4 ಬಾರಿ ಟಿಕೆಟ್ ಕೊಟ್ಟಿದ್ದೆ. 6 ವರ್ಷದಲ್ಲಿ 4 ಬಾರಿ ಟಿಕೆಟ್ ಕೊಟ್ಟಿದ್ದೆ. ಇಂಥ ಭಾಗ್ಯ ಯಾರಿಗೂ ಬರ್ತೈತೆ? ಯಾರಿಗೂ ಬರೋಲ್ಲ. ಒಂದು ತಾಲೂಕು ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ, ಒಂದು BBMP, ಒಂದು MLA ಕ್ಯಾಂಡಿಡೇಟು. ಹೆಂಗಾಗ್ತೈತೆ? BJPಯಲ್ಲಿ ನೋಡಿ ಈಗಲೂ ಹೇಳ್ತಾ ಇದ್ದೀವಿ, ನಂದೇ, ನನಗಿನ್ನ ಯಾರೂ ಇಲ್ಲ ಅನ್ನೋಂಥದ್ದು ಇಲ್ಲಿ ನಡೆಯಲ್ಲ. ಪಾರ್ಟಿ ಸೂಕ್ಷ್ಮವಾಗಿ ಗಮನಿಸ್ತೈತೆ. ಯಾರು ಕಾರ್ಯಕರ್ತರಿರ್ತಾರೆ, ಯಾರು ಕಷ್ಟಪಟ್ಟಿರ್ತಾರೆ, ಯಾರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಾರ್ಟಿಗೆ ದುಡ್ದಿರ್ತಾರೆ, ಅವ್ರನ್ನ ಗುರುಸಿ ಮುಂದಿನ ದಿನಗಳಲ್ಲಿ ನೀನು ಬಚ್ಚಿಟ್ಕೊಂಡ್ರೂ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ. ಕರ್ಕೊಂಬಂದು ಅವ್ರಿಗೆ ಸ್ಥಾನಮಾನ ಕೊಟ್ಟು ಅವ್ರಿಗೆ ಏನು ಗೌರವ ಕೊಡಬೇಕು ಅದು ಕೊಡ್ತೈತೆ. ಒಂದೇ ವೇದಿಕೆಯಲ್ಲಿ ಯಾವ ಕಾಣಿಸ್ಕೊತೀರಾ ಸರ್ ನೀವು? ಪ್ರತಿ ಯಾರ್ಯಾರು ಮಾಜಿ ಕೇಂದ್ರ ಸಚಿವರು ಮತ್ತು ನೀವು ಯಾವ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತೀರಾ ಸರ್? ನಾರಾಯಣ ಸ್ವಾಮಣ್ಣವ್ರ ವಿಷಯ ಹೇಳಬೇಕಂದ್ರೆ ಅವರು ಈ ಭಾಗದ ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು ಸರ್. ಇಲ್ಲಿ 4 ಬಾರಿ ಗೆದ್ದು ರಾಜ್ಯ ಸಚಿವರಾಗಿ, ಚಿತ್ರದುರ್ಗದಲ್ಲಿ ಗೆದ್ದು ಕೇಂದ್ರ ಸಚಿವರಾಗಿ, ಅವ್ರದ್ದೇ ಆದ ಹಲವಾರು
ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರೋವಂಥದ್ದು ಕೆಲಸಗಳಿದೆ. ಅವ್ರು ನಮ್ಮ ಮಾರ್ಗದರ್ಶಕರು. ಅವ್ರೇನು ಚುನಾವಣೆಗೆ ನಿಂತ್ಕೊಳ್ತೀವಿ ಶ್ರೀನಿವಾಸ್ ಕೊಡಬೇಡಿ ಅಂತ ಏನಾದ್ರು ಹೇಳೋರ? ಯಾವುದು ಗೊಂದಲ ಇಲ್ಲ. ಸಣ್ಣ ಪುಟ್ಟದ್ದು ಯಾರೋ ಏನೋ ಹೇಳಿರ್ತಾರೆ. ನಾವು ರಾತ್ರಿ ಎಲ್ಲ ಒಂದೇ ವೇದಿಕೆಯಲ್ಲಿ, ನೆನ್ನೆ ಕಾರ್ಯಕ್ರಮದಲ್ಲೂ ಒಂದೇ ವೇದಿಕೆಯಲ್ಲಿದ್ವಿ, ಈಗಲೂ ಇದ್ವಿ. ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಈಗೇನು ಗೊಂದಲ ಇಲ್ಲ, ನಾವೆಲ್ಲ ಒಮ್ಮತವಾಗಿದ್ವಿ. ಆಮೇಲೆ ಸರ್ ನಾನೇ ನಂದೇ ಅನ್ನೋಂಥದ್ದೇನೂ ಇಲ್ಲ. ಹೈಕಮಾಂಡ್ ಅವರೇ ತೀರ್ಮಾನ ಐತೆ, ಪಾರ್ಟಿ ಐತೆ. ವೈಯಕ್ತಿಕವಾಗಿ ಯಾರ ವಿಚಾರ ನಾವೇನು ಮಾತಾಡೋಂಗಿಲ್ಲ. ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. 2023 ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟರು. 2023ರಲ್ಲಿ ಚುನಾವಣೆ ನಿಂತ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟರು. 2028ರಿಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಾರ್ಟಿ BJP ಇದೆ. ಈ ಭಾಗದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತ ಬಂಧುಗಳಿದ್ದಾರೆ. ನಮ್ಮ ಮಾರ್ಗದರ್ಶಕರಾದಂಥ ನಾರಾಯಣ ಸ್ವಾಮಿಯವರವರೇ, ಅವರೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇದ್ದರೆ ಮುಂದಿನ ದಿನಗಳಲ್ಲಿ 2028 ನನಗೆ ಆಸೆ ಇದೆ, ಇಲ್ಲ ಅಂತ ಹೇಳಲ್ಲ, ಆಸೆ ಇದೆ. ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಚುನಾವಣೆಗೆ ನಿಲ್ಲಬೇಕಾದ್ರೆ ನಿಲ್ತೀವಿ, ಇಲ್ಲ ಅಂತ ಹೇಳಿದ್ರೆ ವರಿಷ್ಠ ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ. ಈ ದಿನ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ BJP ಕಾರ್ಯಕರ್ತರ ಸಭೆ ಮತ್ತು ಔತಣಕೂಟ ಇಟ್ಕೊಂಡಿದ್ರಿ. ಯಾಕೆ ಅಂದರೆ ನೆನ್ನೆಗೆ ನಮ್ಮ ಪಂಚಾಯಿತಿಗಳೆಲ್ಲನೂ ಡಿಸಾಲ್ವ್ ಆಯಿತು. ಎಲ್ಲ ಆಡಳಿತಾಧಿಕಾರಿಗಳನ್ನ ಹಾಕವ್ರೆ. ನಾವು ಸುಮಾರು 1-2 ತಿಂಗಳಿನಿಂದನೂ ನಾನು ಈ ಸತತವಾಗಿ 5ನೇ ಬಾರಿ ಗೆದ್ದು ಒಂದು ಟರ್ಮು ಚೇರ್ಮನ್ ಆಗಿದ್ದೆ, ಅಧ್ಯಕ್ಷರಾಗಿದ್ದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷನು. ಅದಕ್ಕೆ ಒಂದು ಔತಣಕೂಟ ಮಾಡಬೇಕು. ಯಾಕಂದರೆ ಈ ನಮ್ಮ ಜನ ನಮಗೆ ಓಟ್ ಹಾಕಿ 25 ವರ್ಷ ನಮ್ಗೆ ಓಟ್ ಹಾಕಿರೋ ಜನ, ಅವ್ರಿಗೆ ಔತಣಕೂಟ ಇದು ಮಾಡಿ ಅವ್ರಿಗೆ ಊಟ ಹಾಕಿ ಅವ್ರ ಋಣ ತೀರಿಸ್ಕೊಂಡು ಅವ್ರ ಪಾದಗಳು ತೊಳೆದು ನೀರು ಕುಡಿದ್ರೆ ಕೂಡ ನಾನು ಋಣ ತೀರ್ಸೋಕ್ಕಾಗಲ್ಲ ಈ ಸಿಡಿಯೋಸ್ಕೋಟೆ ಜನಕ್ಕೆ ಮತ್ತು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತ್ ಜನತೆಗೆ. ಯಾಕಂದರೆ 5 ಬಾರಿ ಅಂದರೆ ಅಷ್ಟು ಸಲೀಸಲ್ಲ ಒಂದೇ ಕಂಟಿನ್ಯೂ ಆಗಿ. ಅದಕ್ಕೋಸ್ಕರ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕ್ ಸಾಹೇಬರು, ವಿರೋಧ ಪಕ್ಷದ ನಾಯಕರು ಬಂದಿದ್ದರು, ಉಳ್ಳಳ್ಳಿ ಶೀನಾ ಅಣ್ಣ ಬಂದಿದ್ದರು, SRT ಬಂದಿದ್ದರು, ಇನ್ನು ಬಸಣ್ಣ ಗಣ್ಯ ತಾಲೂಕು ನಗರ ಎಲ್ಲ ನಾಯಕರೆಲ್ಲ ಬಂದು ಈ ಕಾರ್ಯಕ್ರಮನ ನೋಡಿ ಭಾರಿ ಖುಷಿಪಟ್ಟರು, ಭಾರಿ ಸಂತೋಷಪಟ್ಟರು. ಏನೋ ಈ ಕಾರ್ಯಕ್ರಮ ಚೆನ್ನಾಗಾಯಿತು ಅಂತ. ಇಲ್ಲಿ ನಾವು ನಮ್ಮ ಸಿಡೋಸ್ಕೋಟೆಯಲ್ಲಿ ಇದು BJPಗೆ ಭದ್ರಕೋಟೆ. ಯಾಕಂದರೆ ಕಾರ್ಯಕರ್ತರು ಹಂಗಿದ್ದಾರೆ ಇಲ್ಲಿ. ಅಷ್ಟು ಇಷ್ಟ ಅಲ್ಲ, ಮಿನಿಮಮ್ಮು 300 - 500 ಜನ ಯೂತ್ಸ್ ಕಾರ್ಯಕರ್ತರಿದ್ದಾರೆ. ಅವ್ರ ಮುಖಾಂತರ ಈ ಸಭೆ ಚೆನ್ನಾಗಿ ನಡೀತು. ಮತ್ತು ಅವರಿಗೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಹೋಗಿದ್ದೆ. ನಾನು 35 ವರ್ಷ 40 ವರ್ಷ BJP. ನಾನು ಹುಟ್ಟು BJP. ಏನೋ ನನಗೆ ಆಗಿಲ್ಲ. ದೇಹ ಕಾಂಗ್ರೆಸ್ಸಲ್ಲಿತ್ತು, ಪ್ರಾಣ BJPನಲ್ಲಿತ್ತು. ಪ್ರಾಣ ಎಷ್ಟು ಹೇಳಿದ್ರೂ ಕೇಳಿಲ್ಲ. ನೀನು ಬಂದುಬಿಡು ಅಂತೂ ದೇಹ ಏನು ಮಾಡ್ತು, ಪ್ರಾಣಕ್ಕೆ ಜಂಟಿ ಆಯಿತು. ನನಗೆ 85ನೇ ಇಸ್ವಿನಲ್ಲಿ ವೋಟ್ ಪವರ್ ಬಂದಿದ್ದು. ಆವತ್ತಿನಿಂದನೂ ನಾನು BJPನೇ. ಕಾರಣಾಂತರಗಳಿಂದ ಕಾಂಗ್ರೆಸ್ಗೆ ಹೋದೆ, ಅಲ್ಲಿ ಗೆದ್ದೆ. ಅಲ್ಲಿ ಏನು ತೊಂದರೆ ಏನಾಗಿಲ್ಲ. ನಾನು ಕ್ಯಾಟಗಿರಿ ಬಂದಿದ್ದರೆ ಈ ಸಲನೂ ಅಧ್ಯಕ್ಷನಾಗೇನೆ. ಕ್ಯಾಟಗಿರಿ ಬರಿಲ್ಲ, ಅಲ್ಲಿ ನನಗೇನು ಯಾರೂ ತೊಂದರೆ ಕೊಡಿಲ್ಲ. ಆದರೆ ನನಗೇನು ಇರೋಕ್ಕೆ ಮನಸ್ಸಿರಲಿಲ್ಲ. ಅದು ಹೇಳಿದ್ನಲ್ಲ, ಪ್ರಾಣ ಎಲ್ಲಿ ದೇಹ ಎಲ್ಲಿ ಅಂತ. ಅದಕ್ಕೆ ನಾನು ಇಲ್ಲ ಅಧಿಕಾರ ಅಲ್ಲ. ಇನ್ನು ನಾವು ಈ ನಮ್ಮ ಪ್ರಾಣ ಇರೋ ಗಂಟನೂ BJPನೇ. ಇನ್ನು ಮುಗ್ದೋಯ್ತು. ಇನ್ನು ಅಧ್ಯಾಯ ಮುಗ್ದೋಗಿರೋ ಅಧ್ಯಾಯ. ಇನ್ನೇನಿದ್ರೇನು ನಮಗೇನು ಬೇಕಾಗಿಲ್ಲ. ನಮ್ಮ ಹುಡುಗರು ಕಾರ್ಯಕರ್ತರು ಅವರ ಸಿಡೋಸ್ಕೋಟೆಯಲ್ಲಿ ಭಾಳಷ್ಟು ಕಾರ್ಯಕರ್ತರು ಶ್ರಮಪಟ್ಟು ಒಳ್ಳೆ ಟೀಮ್ ಐತೆ. ಅವ್ರನ್ನ ಬೆಳೆಸಿ ಅವ್ರನ್ನ ಮುಂದಕ್ಕೆ ಬಿಟ್ಟು ಅವ್ರನ್ನ ಏನಾನ ಒಂದು ಪೊಸಿಷನಲ್ಲಿ ಎಲ್ಲ ಹುಡುಗರಿಗೂ ಒಂದೊಂದು ಪೊಸಿಷನ್ ಕೊಟ್ಟು, ಮೆಂಬರು ಸೊಸೈಟಿಗಳಾಗೋ, ಗೌರ್ಮೆಂಟ್ ಬಂದರೆ ಇದ್ರಾಗ ಬೋರ್ಡ್ಗಳಾಗೋ ಕೊಟ್ಟು ಅವ್ರನ್ನ ಇದು ಆಯ್ಕೆ ಮಾಡಿ ನಾವು ಸಂತೋಷ ಪಡ್ತೀವಿ ಹೊರತು ಇನ್ನೇನು ನಮ್ಗೆ ಬೇಕಾಗಿಲ್ಲ. ಇಲ್ಲ ಮುಗೀತು. ಇನ್ನೇನು ನಾವು MLA ಆಗೋಕ್ಕಾಗ್ತದ? ಈಗ ಪಂಚಾಯತಿನಲ್ಲಿ ಅಧ್ಯಕ್ಷನಾದೆ, ಸದಸ್ಯನಾದೆ, 5 ಟರ್ಮು. ಜಿಲ್ಲಾ ಪಂಚಾಯತಿ ಆಗಲ್ಲ, ತಾಲೂಕು ಪಂಚಾಯತಿ ಆಗಲ್ಲ, ಏನೂ ಆಗಲ್ಲ. ಈಗ ಇದು ಗ್ರೇಟರ್ ಬೆಂಗಳೂರು ಇನ್ನೊಂದು ನಗರಸಭೆ ಪುರಸಭೆ ಅಂತಾರೆ. ಏನು ನಮ್ಮ ಹುಡುಗರು ಬೇಜನ್ನವರೇ. 2020 MLAದಾ? ತಾವು ಮುಂದೆ ಏನಿಲ್ಲ. ನಮ್ಮ 100ಕ್ಕೆ 1000 ಭಾಗ ಇಲ್ಲಿ ಬರೋದು ಆನೇಕಲ್ ತಾಲೂಕಲ್ಲಿ BJP MLAನೇ.
ಆಮೇಲೆ ನೀವು ಹೇಳಿದ್ರಲ್ಲ ಇದೈತಿ ಅಂತ ಹೇಳ್ಬಿಟ್ಟು ಏನೋ ಗುಂಪುಗಳೈತಿ ಅಂತ ಗೊಂದಲನೇ ಇಲ್ಲ. ಯಾರು ಗೊಂದಲ ಮಾಡಿದ್ರೇನು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ. ನಾಯಕರಲ್ಲಿ ಏನು ಗೊಂದಲ ಐತೆ ಅದೈತೆ ಇದೈತೆ ಅಂತ ಹೇಳ್ಕೊತಾರೆ, ಅದೂ ಇಲ್ಲ. ಆಮೇಲೆ ತಾಲೂಕಿನ ಕಾರ್ಯಕರ್ತರು ರೊಚ್ಚು ಹೋಗೋರು. ಯಾಕಂತೀಯಾ 15 ವರ್ಷದಿಂದ ಕಾಂಗ್ರೆಸ್ MLAನ ನೋಡಿ ಎಲ್ಲರೂ ಏನು ರೋಚ್ ಹೋಗಿದ್ದಾರೆ. ಈಗ ಎಲೆಕ್ಷನ್ ಆಗಲಿ 25,000-30,000 ಓಟಲ್ಲಿ ನಮ್ಮ BJP ಕ್ಯಾಂಡಿಡೇಟ್ ಗೆಲ್ತಾರೆ. ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಡೋಸ್ಕೋಟೆ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ పెట్టుకుంటారు ಹಿರಿಯ ಮುಖಂಡರ ಸಭೆ ಮತ್ತು ಔತಣಕೂಟವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಯಾಕಂದರೆ ನನಗೆ ಗೊತ್ತಿದ್ದಂಗೆ ಇದು ತಾಲೂಕಲ್ಲಿ ಒಂದು 3-4 ಊರು ತವ್ರ ಮನೆ ಅಂದರೆ BJPಗೆ. ಅದು ಒಂದು ಸಿಡೋಸ್ಕೋಟೆ, ಇನ್ನೊಂದು ಬೆಸ್ಮಾನಹಳ್ಳಿ, ಇನ್ನೊಂದು ಮುರ್ಸೂರು. ಇದರಲ್ಲಿ ಸಿಡೋಸ್ಕೋಟೆ ಗ್ರಾಮದಲ್ಲಿ BJPಗೆ ತುಂಬ ಜನ ಶ್ರಮಪಟ್ಟು ಕೆಲಸ ಮಾಡವ್ರೆ. ಒಂದು ನಮ್ಮ ಚಂದ್ರನವರು ಈಗಿಲ್ಲ, ಸತ್ತೋಗಿದ್ದಾರೆ. ಅದು ಅವ್ರ ಜೊತೆಯಲ್ಲಿ ಸಿ ಮುನ್ರಾಜಣ್ಣ, ಹಾಗೆ ನಮ್ಮ ಶ್ರೀರಾಮಣ್ಣ, ಹಾಗೆ YC ಶೇಖರಣ್ಣ, ನಮ್ಮ ಪ್ರಕಾಶ್ ಅಣ್ಣ ಅವರು, ಈಗ ಪೊಲೀಸ್ ಆಗಿದ್ದಾರೆ, ಪೊಲೀಸ್ ವಸಂತನವರು, ನಮ್ಮ ಯಂಗಸ್ವಾಮಿ. ಈ ಥರ ಈಗ ಯುವಕರಲ್ಲಿ ಶ್ರೀರಾಮಣ್ಣ ಹೇಳ್ದಂಗೆ ಒಂದು 300-400 ಜನ ಯುವಕರಿದ್ದಾರೆ. ಅವರೆಲ್ಲರೂ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ಲು ವಿಧಾನಸಭೆ ಕ್ಷೇತ್ರದಲ್ಲಿ BJP MLA ನಾವು ಗೆಲ್ಸ್ಕೊತೀರಿ. ಮತ್ತು ಈ ಕಾರ್ಯಕ್ರಮದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಈ ಸಭೆಗೆ ಇಷ್ಟು ಪ್ರೋತ್ಸಾಹ ನೀಡಿದ ನಮ್ಮ ಉಳ್ಳಳ್ಳಿ ಸೀನಣ್ಣವ್ರಿಗೂ, ನಮ್ಮ ಗ್ರಾಮ ದೇವತೆ ಪಟಾಲಮ್ಮ ಅವ್ರ ಮೇಲೆ ಆಶೀರ್ವಾದ ಇರಲಿ. ಅವ್ರು ಅಂದ್ಕೊಂಡಿದ್ದಾಗಲಿ. ಅವರು ಎಷ್ಟೋ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ಉದಾಹರಣೆ ಕೋವಿಡ್ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ವ್ಯಾಕ್ಸಿನ್ ಕೊಡಿಸಿದ್ದಾರೆ, 1 ಕೋಟಿ ರೂಪಾಯಿ ಅಕ್ಕಿನೂ ಕೊಡಿಸಿದ್ದಾರೆ, ಸುಮಾರು ಟನ್ ತರಕಾರಿಗಳು ಕೊಡಿಸಿದ್ದಾರೆ. ಈಗ ಮೊನ್ನೆ ಪುನೀತ್ ಕೆರೆಯಲ್ಲಿನೂ ಅವರೇ ಅವರ ಓನಾಗಿ ಅವರನ್ನು ಬಿಡುಗಡೆ ಮಾಡಿಸಿದ್ದು ಅವರೇ. ಈ ಥರ ಕಾಣಿಸ್ತಿರಂಗೆ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ನಮ್ಮ ಶಕ್ತಿ ದೇವತೆ ಪಟಾಲಮ್ಮನು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಗ್ರಾಮದ ಸುತ್ತಮುತ್ತ ಗ್ರಾಮಸ್ಥರಿಗೂ ನಮ್ಮ BJP ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕೇಳ್ತೀನಿ. ಸಿಡೋಸ್ಕೋಟೆ ಗ್ರಾಮ ಅಂದರೆ BJP ಭದ್ರಕೋಟೆ ಅಂತ 100%. ಈಗ ಕಡಿಮೆ ಇಲ್ಲ, ಈ ಚುನಾವಣೆಯಲ್ಲಿ ನೋಡ್ರಿ ನೀವು, ಈ ಚುನಾವಣೆಯಲ್ಲಿ ನೋಡ್ರಿ, ಭದ್ರಕೋಟೆನೇ ಇದು, ಹುಟ್ಟಿದ ಮನೆ ಇದು. ನಮಗೆ ಗೊತ್ತು, ಶ್ರೀರಾಮಣ್ಣ ಜೊತೆಲಿ ಅವರೇ. ಕರ್ನಾಟಕದಿಂದ ಸ್ವಲ್ಪ ಅಲ್ಲಿ ಹೋಗಿದ್ರೆ ಈಗ ನೋಡಿ 100% ಹುಟ್ಟಿದ ಮನೆ ಇದು BJP. 100% ಮಾಡ್ತಾರೆ, ಲೀಡ್ 100% ಮಾಡ್ತಾರೆ.